ನೋಡಪ್ಪ, ಮಲಗಿದ್ದೆ ಇವತ್ತು. ನೆಮ್ಮದಿ ಇತ್ತು ಇದರಲ್ಲಿ ಮಲಗ್ಬೇಕಾರೆ. ಕೈ ಕಾಲೆಲ್ಲ ಒದ್ದಾಡ್ಬೋದ್ಗಿರೋ ಆರಾಮಾಗಿ. ಇವಾಗ ಹಾಸ್ಕಲ್ ಮಲಗಿದ್ದೀನಿ. ಸ್ನಾನನೂ ಮಾಡ್ಕೊಂಡಿದ್ದೀನಿ ಬೆಳಗ್ಗೆನೆ. ನೋಡಿ ಇಲ್ಲೇ ಸ್ನಾನ. ಪೂರ್ತಿ ಆಫೀಸ್ ತೋರಿಸ್ತೀನಿ ಗುರು. ಮನೆ ಜೀವನ ಬೇರೆ ಗುರು, ವೆಹಿಕಲ್ ಜೀವನನೇ ಬೇರೆ. ಯಾಕಂದ್ರೆ ಮನೆಯಲ್ಲಿದ್ದಂಗೆ ವೆಹಿಕಲಲ್ಲಿ ಇರೋಕ್ಕಾಗಲ್ಲ. ಯಾಕಂದರೆ ಎಲ್ಲ ಅಲ್ಲೇ ಕಣ್ಮುಂದೆ ಬರುತ್ತೆ. ವೆಹಿಕಲಲ್ಲಿದ್ದರೆ ಎಲ್ಲ ನಾವೇ ಹೋಗಿ ಎತ್ಕೋಬೇಕು ಗುರು. ಇದು ತುಂಬ ವ್ಯತ್ಯಾಸಗಳು ಜಾಸ್ತಿ ಐತೆ. ಸರಿ ಬನ್ನಿ, ರೆಡಿ ಆಗ್ಬಿಟ್ಟು ನಿಮಗೆ ಕೊಯ್ಮತ್ತು ಯಾವ ಥರ ಐತೆ, ಹೋಟ್ಲುಗಳು ಎಲ್ಲಿ ಹಂಗೆ ಯಾವ ಥರ ಐತೆ ಅಂತ ತೋರಿಸ್ತೀನಿ. ಬನ್ನಿ ಹೋಗೋಣ. ಓಕೆ, ಒಳಗಡೆ ಎಲ್ಲ ಕ್ಲೀನಾಗಿ ಮಡಿಸ್ಬಿಟ್ಟು ಎತ್ತಿಕ್ಬಿಡೋಣ. ನೋಡಿ ಧೂಳೆಲ್ಲ ಐತೆ, ಯಾಕಂದರೆ ನೆನ್ನೆ ನಾನೇ ಹತ್ತಿರೋದು, ಅದಕ್ಕೋಸ್ಕರ ಅದನ್ನು ಮಾಡ್ಬಿಡೋಣ. ಮಾಡ್ಬಿಟ್ಟು ಆಮೇಲೆ ಹೊರಗಡೆ ಹೋಗೋಣ. ಇಲ್ಲಿ ಭಯಂಕರ ಸೊಳ್ಳೆ ಐತೆ ಗುರು. ಸೊಳ್ಳೆ ಬತ್ತಿ ಚಿಕ್ಕಿದೆ, ತೋರಿಸ್ತೀನಿ ನೋಡಿ ಹೆಂಗೆ. ನಾನೇನಾದ್ರು ಹತ್ಕೊಬಿಡುತ್ತಾ ಅನ್ಕೊಂಡೆ ಗುರು, ಏನೂ ಹತ್ಕೊಂಡಿಲ್ಲ. ಬನ್ನಿ ತೋರಿಸ್ತೀನಿ. ನೋಡಿ ಜ್ಞಾನ ಇಲ್ದಿದ್ದಂಗೆ ಮಲಿಕೊಂಡಿದ್ದೀನಿ. ಬೆಳಗ್ಗೆ ತನಕ ಕ್ಲೀನಾಗಿ ಹುಡ್ದೈತೆ. ಅದು ಮ್ಯಾಟ್ ಮೇಲೆ ಹುಡ್ದೈತೆ ಗುರು. ಅದು ಒಂದು ಖುಷಿ ಕಣ. ಬರ್ತಿ ಯಾರಾದರೂ ಈ ಥರ ಹಚ್ಕೋಬೇಡಿ. ನಾನು ಹಚ್ಚಿದ್ದೀನಿ, ಹುಷಾರ. ಮೇಲೆ ಏನಾದ್ರು ಆದರೆ ಹೆಚ್ಚು ಕಮ್ಮಿ ಯಾರೂ ಬರಲ್ಲ. ನೋಡಿ ಎಲ್ಲ ಕ್ಲೀನಾಗಿ ಎತ್ತಿಕ್ಕಿದ್ದೀನಿ. ಬನ್ನಿ ಹೊರಗಡೆ ಹೋಗೋಣ. ಎಲ್ಲ ಪೂರ್ತಿ ಪಾರ್ಕಿಂಗ್ ಐತಿ ಇಲ್ಲೆಲ್ಲ. ಹೊರಗಡೆ ನಾವು ಟೀ ಕುಡಿಯೋಕೆ ಆರಾಮಾಗಿ ಹೋಗೋಣ. ನೋಡಿ ಸಿಕ್ಕಾಬಿಟ್ಟೆ ಗಾಡಿಗಳವೆ ಇಲ್ಲಿ, ಭಯಂಕರ ಗಾಡಿಗಳವೆ. ನಾಳೆ ಬೇರೆ ಕ್ರಿಸ್ಮಸ್ ಬೇರೆ. ನೋಡಿ ಅವಣ್ಣ ಅಡುಗೆ ಮಾಡ್ಕೊಂತ ಐತೆ. ನೋಡಿ ಅಲ್ಲೇ ಆರಾಮಾಗಿ ಅಡುಗೆ ಮಾಡ್ಕೋಬೇಕು ಗುರು. ನಾವು ಹಿಂಗೆಲ್ಲ ಒಂದು ಮಾಡಿಸ್ಕೊಂಡು ಒಂದು ಮಾಡಿಕೊಡ್ಬೇಕು. ನೋಡಿ ಹೆಂಗೈತೆ. ಕೊರಿಯಾರ ಅದು ಇಲ್ಲಪ್ಪ, ಕೊರಿಯಾರ ಮಾಡೈತೆ. ಕೊರಿಯಾರವರು ಬರ್ತಾರೆ ಇಲ್ಲಿ ಟೀ ಕುಡಿಯೋಣ. ಬರಪ್ಪ ಟೀ ಕುಡಿಯೋಣ. ನಾವು ಹೋಗೋಣ ಟೀ ಕುಡಿಯೋಕ್ಕೆ. ಇಲ್ಲಿಂದ ಕರೆಕ್ಟಾಗಿ ಒಂದು ಅರ್ಧ ಕಿಲೋಮೀಟ್ರ್ ಗುರು. ಅರ್ಧ ಕಿಲೋಮೀಟ್ರ್ ಹೋದ್ರೆ ಟೀ ಸಿಗುತ್ತೆ ಅಲ್ಲಿ, ಇಲ್ಲಾಂದ್ರೆ ಸಿಗಲ್ಲ ಅಲ್ಲಿ. ಇಲ್ಲಿ ಬರುತ್ತೆ ಟೀ, ಚೆನ್ನಾಗಿರಲ್ಲ ಇಲ್ಲಿ ಒಂದೇದಲ್ಲಿ. ಅಣ್ಣ ನನ್ನನ್ನೇ ನೋಡ್ಕೊಂಡು ಹೋಯ್ತಾ ಇದ್ದೆ, ಚಿಕ್ಕನ ಥರ ಹೋಗ್ತಾನಲ್ಲಪ್ಪ ಇವನು ಅಂತ ಗುರು. ತಿಕ್ಲ ಏನಿಲ್ಲ ಗುರು. ಒಂದು ಮನಸ್ಸಲ್ಲಿ ಏನಾದ್ರು ಬಂದಾಗ ಮಾಡಬೇಕು ಅಂದಾಗ ಮಾಡ್ಬಿಡ್ಬೇಕು ಅದನ್ನು. ಅದೇನಾದ್ರೂ ಆಗಲಿ ನೋಡ್ಕೊಳ್ಳೋಣ. ಆಮೇಲೆ ಏನು ಹೇಳ್ತಾರ ಇಲ್ಲ ನೋಡಿ ನಗ್ತಾರ ನಮ್ಮನ್ನ. ನಗ್ತಾರನಾಗ್ಲಿ ಹುಡುಗರು, ನಗರ್ಗೇನು ಕಾಸ. ನೋಡುಗ್ರು ಇಲ್ಲಿಗೆ ಬರಬೇಕು ಮೇನ್ ರೋಡ್ಗೆ. ಈ ಸಂಧಿಯಿಂದ ಇಲ್ಲಿಂದ ಈ ಸಂಧಿಯಿಂದ ಇದು ಬಂದರೆ ಇಲ್ಲಿಗೆ ಟೀ ಕುಡಿಯೋಕೆ ಹಿಂಗೆ ಹೋಗ್ಬೇಕು ಸೀದಾ. ಮುಂದೆ ತೋರಿಸ್ತೀನಿ ನೋಡಿ, ಹಿಂಗೆ ಸ್ಟ್ರೈಟು ಆ ಟಾಟಾ ಎಸಿ ಕಾಣಿಸ್ತಾ ಇದ್ದು ನೋಡಿ, ಅಲ್ಲಿ ದೂರ ಅಲ್ಲಿಗೆ ಹೋಗ್ಬೇಕು. ಅಲ್ಲಿಗೆ ಬನ್ನಿ ಹೋಗೋಣ. ಮನ್ಸಿಗೊಂಥರ ಸಮಾಧಾನ. ಬ್ಲಾಕ್ ಟೀ ಗುರು, ಬ್ಲಾಕ್ ಟೀ ಆಯ್ತಾ ಇಲ್ವಾ ಗೊತ್ತಿಲ್ಲ, ಒಟ್ಟಿನಲ್ಲಿ ಇರುತ್ತೆ. ನೋಡೋಣ ಬನ್ನಿ. ತಿಂಡಿನೇ ರೆಡಿ ಆಗ್ಬಿಟ್ಟೈತೇನಪ್ಪ ಇಲ್ಲಿ. ತಿಂಡಿ ತಿನ್ಕೊಬಿಡೋಣ. ಟೈಮ್ ಎಷ್ಟು ನೋಡಿಲ್ಲ ಅಂದಾಗಲು. ಬೆಳಗ್ಗೆನ ಸ್ನಾನ ಮಾಡಿದ್ನಾ ಗೊತ್ತಾಯ್ತಲ್ಲ. 9 ಗಂಟೆ ಗುರು ಅವಲ್ಲೇ. ತಿಂಡಿನ ತಿಂತವ್ರೆಲ್ಲರೂ. ನಾವು ಆಮೇಲೆ ಹೋಗ್ತೀವಿ ಕುಡ್ಕೊಬರೋಣ. ಒಂದು ಸ್ವಲ್ಪ ಸಮಾಧಾನ ಆಗಲ್ಲ, ಲೇಟ್ ಆಗ್ತೀನಿ ನಾನು ತಿಂಡಿನ. ಇಲ್ಲೇ ಊಟ ಎಲ್ಲ ಸಿಗೋದು ಇಲ್ಲಿ. ಸಿಕ್ಕಾಬಿಡ ಟ್ರಾಫಿಕ್ ಗುರು ಈ ರೋಡು. ದಾಟಬೇಕು ಅಂದ್ರೆ ಕಷ್ಟ. ಇಲ್ಲಿ ಒಂದು 10-15 ನಿಮಿಷ ಆಗುತ್ತೆ ದಾಟಾಕಿಲ್ಲಿ. ಬನ್ನಿ ದಾಟ್ತೀನಿ. ನೋಡ್ಬಿಡು ಫುಲ್ ಟ್ರಾಫಿಕ್ ಆಗ್ಬಿಡುತ್ತೆ ಈ ರೋಡಲ್ಲಿ. ಜನಗಳು ಹೋಗೋದ ಕಷ್ಟ ಆಗ್ಬಿಡುತ್ತೆ. ಇವ್ರು ನಿಲ್ಸೋದೇ ಇಲ್ಲ ಅಂತಾರೆ. ನಾವು ಹೋಗ್ಬಿಡೋಣ ಹಂಗಾಸೆ. ಬನ್ನಿ ಒಳಗ್ಬಿಡೋಣ. ನೋಡಿ ದಾಟ ತುಂಬ ಕಷ್ಟ ಗುರು ರೋಡು. ಒಂದು ಸಿಕ್ಕಾಬಿಟ್ಟೆ ಟ್ರಾಫಿಕ್ ಗುರು ಈ ರೋಡಲ್ಲಿ. ಬನ್ನಿ ಟೀ ಹೋಟ್ಲು ಬಂತು ನೋಡಿ. ಇದೇ ಟೀ ಹೋಟ್ಲು. ಆ ಅಣ್ಣ ಕುಂತ ಇದ್ದಲ್ಲ ಅದೇ ಟೀ ಹೋಟ್ಲು. ಒಂದು ಬಕೆಟ್ ತಾಳೋಣ ಅನ್ಕೊಂಡೆ ನಿನ್ನೆ, ಬಕೆಟ್ ತಾಳಕ್ಕೆ ಆಗ್ಲಿಲ್ಲ ನನ್ನ ಕೈಲಿ. ಇವಾಗ ಟೀ ಕುಡ್ಬಿಡೋಣ. ಅಣ್ಣ ಅವ್ರು ಬ್ಲಾಕ್ ಟೀ ಕುಡ್ನ ಎಲ್ಲ. ಬ್ಲಾಕ್ ಟೀ ಕುಡ್ನ. ಬ್ಲಾಕ್ ಟೀ ಐತಂತೆ, ನಮಗೆ ಸಿಕ್ತು ಗುರು, ನಮಗೆ ಇಷ್ಟ ಆಯ್ತು. ನೋಡುಗರು ಬ್ಲಾಕ್ ಟೀ ಬಂತು. ಇನ್ನೇನಿದ್ರು ಕುಡಿಯೋಣ ಬ್ಲಾಕ್ ಟೀನ. ಬನ್ನಿ ಬೆಳಿಗ್ಗೆನ ಬ್ಲಾಕ್ ಟೀ ಸೂಪರ್ ಗುರು, ಚೆನ್ನಾಗೈತೆ. ನಮ್ಮೂರಿಗಿಂತ ಒಂದು ಸ್ವಲ್ಪ ಕಮ್ಮಿನೇ ಇದ್ರೂ ಚೆನ್ನಾಗೈತೆ. ಇರೋದ್ರಲ್ಲಿ ಬ್ಲಾಕ್ ಟೀ ಸಿಕ್ತಲ್ಲ ಅದಕ್ಕೆ ಖುಷಿ ಗುರು. ಸೆಂಟ್ ಐತೆ ನೋಡೋಣ. ಸೆಂಟಾಳನ ಒಂದು ವಾಸನೆ ಒಂಥರ ಗಾಡೀಲಿ ಅಬೇಗೆ ವಾಸನೆ ತಡ್ಕೊಳಕ್ಕಾಗಲ್ಲ. ಎಷ್ಟಣ್ಣ ಹೇಳು? 50 ರೂಪಾಯಿ. 50 ರೂಪಾಯಿ ಅಂತ ಗುರು. ಆಯ್ತೆ ಚೆನ್ನಾಗೈತೆ. ತಾಳನ ಇದೀನಿ. ಅಮೌಂಟ್ ಹಾಕ್ಬಿಡೋಣ ಅವ್ರಿಗೆ. ಎಷ್ಟಾಯ್ತಣ್ಣ? 70. 20 ರೂಪಾಯಿ ಅಂತೆ ಗುರು. ಅವ್ರ ಅಮೌಂಟ್ ಹಾಕಿದೀವಿ. 1 ಸೆಂಟ್ ತಗೊಂಡಿದ್ದೀನಿ ಬಾಡಿಗಿರ್ಲಿ. ಬನ್ನಿ ಹೋಗೋಣ. ಮುಗೀತು. ಇಲ್ಲಿ ಬಕೆಟ್ ಕೇಳಿದೆ, ಬಕೆಟ್ ಇಲ್ಲ ಅಂದ್ರು. ಸಿಗುತ್ತೆ ಇವಾಗ ಸಿಗಲ್ಲ, ನಾಳೆ ನಾಡ್ದು ಸಿಗುತ್ತೆ ಅಂತ ಹೇಳಿದವ್ರೆ. ನಾಳೆ ನಾಡ್ದು ನಾನು ಈ ಊರಲ್ಲೇ ಇರಲ್ಲ. ಬನ್ನಿ ಹೋಗೋಣ ನಮ್ಮ ಪಾಡಿಗೆ ನಾವು. ಇವಾಗ
ಇಷ್ಟು ಮುಗ್ದೈತೆ. ಮನುಷ್ಯನ ದಿನಚರಿ ಜೀವನ ಈ ತರ ಇರುತ್ತೆ. ನಿಮ್ಗೆ ಗೊತ್ತಾಗುತ್ತೆ ಯಾವ ತರ ಜೀವನ. ಇಲ್ಲಿ ಹೊರಗಡೆ ಬಂದಾಗ ನಮ್ ಪರಿಸ್ಥಿತಿಗಳು ಏನಾಗುತ್ತೆ. ದೊಡ್ಡದಾಗಿ ಹೇಳ್ಬೋದು ನಾವು ಆ ಊರಲ್ಲಿ ಇದ್ದೀವಿ ಈ ಊರಲ್ಲಿ ಇದ್ದೀವಿ ಅಂತ. ಆ ಊರೊಳಗಿರೋ ನೋವುಗಳು ಒಂದೊಂದು ಅಲ್ಲಿ ಅನುಭವಿಸೋರಿಗೆ ಮಾತ್ರ ಗೊತ್ತೈತೆ ಅಷ್ಟೇನೆ, ಯಾರಿಗೂ ಗೊತ್ತಾಗಲ್ಲ. ಅವ್ರವ್ರು ಯಾರ್ಯಾರು ಅನುಭವಿಸಿರ್ತಾರೆ ಅವ್ರವ್ರಿಗೆ ಅರ್ಥ ಆಗಿರುತ್ತೆ. ನೋಡೋರ್ಗೇನು ಕಾಣಿಸಲ್ಲ ಗುರು. ನೋಡೋರ್ಗೆ ಏನ್ ಕಾಣಿಸ್ತೈತೆ ಅಂದ್ರೆ ಚೆನ್ನಾಗಿ ಹೊರಗಡೆ ಇವ್ರು ತಿರ್ಗಾಡ್ತಾರೆ, ಹೊರಗಡೆ ಚೆನ್ನಾಗಿ ಬಾಡಿಗೆ ಹೊಡಿತಾರೆ ಅನ್ಕೊಂತಾರೆ. ಬಾಡಿಗೆ ಏನಿಲ್ಲ ಗುರು. ಒಂದ್ ದಿವಸ ಲೋಡಿಂಗು, 2 ದಿವಸ ಆಲ್ಟಿಂಗು, ಒಂದ್ ದಿವಸ ಬಿಟ್ಟು ದಿವಸಾನೆ. ಏನಂದ್ರೆ ಮಾಮೂಲಿ ಸ್ಟ್ಯಾಂಡ್ ಅಲ್ಲಿ ಇದ್ದಂಗೆನೆ. ಒಂದ್ ದಿವಸ ಬಾಡಿಗೆ ನಡೆದ್ರೆ ಇನ್ನೊಂದ್ ದಿವಸ ನಡೆಯಲ್ಲ ನೋಡಿ, ಅದೇ ತರಾನೇ. ಬನ್ನಿ ಹೋಗೋಣ. ತಿರ್ಗಾ ಇಲ್ಲ ಅಂದ್ರೆ ಅಲ್ಲಿಂದ ಒಳಗಿಂದ ಬರ್ಬೇಕು. ಇಲ್ಲಿ 1 ಕಿಲೋಮೀಟರ್ ಆಗುತ್ತೆ ಗುರು. ಬೇಜಾರಾಗ್ಬಿಡುತ್ತೆ ಬರೋಕೆ. ಇಲ್ಲೇ ತಿನ್ಕೊಬಿಡೋಣ ತಿಂಡಿನ ಇಲ್ಲಿ. ಬನ್ನಿ ಕೈಗೆ ತೊಳ್ಕೊಂಡಿ. ಏನೈತೆ ಇಲ್ಲಿ ಇಡ್ಲಿ ವಡ ದೋಸೆ ಇದೇ ನೀರು ಗುರು. ಬಕೆಟ್ಗಳೆಲ್ಲ ನೋಡ್ಕೊಳ್ರಪ್ಪ. ಇಷ್ಟೇನೆ, ಕೈ ತೊಳ್ಕೊಬೇಕು, ಹೋಗ್ತಾ ಇರ್ಬೇಕು. ಬನ್ನಿ ತಿಂಡಿ ತಿನ್ನೋಣ. ಹಾ, ರೈಸ್ ಎಲ್ಲ ಆಯ್ತಾ ಗುರು ಇಲ್ಲಿ? ಉಪ್ಪಿಟ್ಟಾ? ಕಡೆ ದೋಸೆ ಅಷ್ಟೇನೆ, ಆಂಧ್ರ ಸೇಮ್. ಹಾ ಕುಡುಂಬ ಇಡ್ಲಿನ ತಿನ್ನೋಣ ಗುರು. ಅದು ಖಾಲಿ ಆಗ್ಬಿಟ್ಟೈತೆ ಅಂತ ಅದು ಉಪ್ಪಿಟ್ಟು. ಇಡ್ಲಿ ಹಾ, ಇಡ್ಲಿ ಇಲ್ಲಿಯಾ? ಇಲ್ಲಿ ಹಾ ಹಾ ಕುಡುಂಬ ಇಡ್ಲಿ ಎಲ್ಲ ಆಯ್ತಂತ ಇಡ್ಲಿ ತಿನ್ನೋಣ ಗುರು. ಇದು ಖಾಲಿ ಆಗ್ಬಿಡೈತೆ. ಇದು ಏನ ಸೇವೆ ಅಂತ ಖಾಲಿ ಆಗ್ಬಿಡೈತೆ. ಇಲ್ಲಿ ಇಡ್ಲಿ ವಡ ದೋಸೆ ಅಷ್ಟೇನೆ ಗುರು. ಸೇಮ್ ಆಂಧ್ರ ಇರ್ತಾರಲ್ಲಿ. ಇಡ್ಲಿ ತಿನ್ಬಿಡೋಣ. ನಾವು ಇಡ್ಲಿ ಸಿಗ್ತೈತೆ ಗುರು. ಇಲ್ಲಾಂದ್ರೆ 1 ಕಿಲೋಮೀಟರ್ ಹೋಗ್ಬೇಕು, ಕಿಲೋಮೀಟರ್ ಬರ್ಬೇಕು. ಇಡ್ಲಿ ಬನ್ನಿ ತಿಂಡಿ ತಿನ್ನೋಣ. ಟೀ ಕುಡಿಯೋದು, ಇಲ್ಲಿ ತಿಂಡಿ ತಿನ್ನೋದು ಮಲ್ಗೋದು, ಅದೇನೇ ಕೆಲಸ. ಹೊಡ್ತೈತೆ ಗುರು, ಚೆನ್ನಾಗೈತೆ. ಸೂಪರ್ ಆಗೈತೆ. ತಿನ್ನೋಣ. ತಿಂದಿದ್ದಾಯ್ತು. 4 ಚಟ್ನಿ ತಿನ್ನಕ್ ಆಗ್ಲಿಲ್ಲ. ಪ್ಯಾಂಟ್ ಎಲ್ಲ ಗಲೀಜ್ ಆಗೋಯ್ತಲ್ಲ ಗುರು. ಇಲ್ಲನಾ ಇದನ್ನ, ಇದು ಸಿಸ್ಟಮ್ ಚೆನ್ನಾಗೈತೆ ಗುರು. ಇದು ಹಾಕದ್ ಸಿಸ್ಟಮ್ ಚೆನ್ನಾಗೈತೆ. ಪ್ಯಾಂಟ್ ಹೋಯ್ತು ನೋಡಿ, ಗಲೀಜ್ ಆಗೋಯ್ತು ಪ್ಯಾಂಟ್. ಹೋಗಿತ್ತು ತಿಂಡಿ ಗುರು. ಅವ್ರಿಗೆ ಅಮೌಂಟ್ ಹಾಕ್ಬಿಡೋಣ. 30 ರೂಪಾಯಿ ಅಂತ ಅಷ್ಟೇನೆ. 30 ರೂಪಾಯಿ ಹಾಕ್ಬಿಟ್ಟು ಡೈಲಿ ಊಟ ಮಾಡ್ಕೊಂಡು ಡೈಲಿ ಒಂದು 100 ರೂಪಾಯಿ ಖರ್ಚು ಗುರು ಅಷ್ಟೇನೆ. ಹೊರಗಡೆ ಬಂದ್ರೆ ಖರ್ಚು ಮಾಡ್ತಾನೆ ಇರ್ಬೇಕು. ತಿಂದಿದ್ದಾಯ್ತು, ಹಾಕಿದ್ದೀನಿ. ಇಲ್ಲ ಕಾಸು ಹಾಕಿದ್ದೀನಿ, ಏನಿಲ್ಲ. ಕೂಗ್ದಂಗೆ ಆಯ್ತು, ಅದಕ್ಕೆ ನೋಡಿದೆ. ಬನ್ನಿ ಇವಾಗ ಇನ್ನ ಆಫೀಸಲ್ಲೆಲ್ಲ ಬಂದಿರಲ್ಲ. ಇನ್ನ ಕಾಣ್ತಾರದು ಇನ್ನ ಅವ್ರು ಬರೋದ 11 ಗಂಟೆಗೆ ಬರ್ತಾರ ಗುರು. ನಾವು ಹೋಗೋಣ. ಹಾಂ ಅವೆಲ್ಲ ಟೈಮು 10:15 ಹೋಗ್ಬಿಡೋಣ ಬನ್ನಿ. ಎಲ್ಲಿ ಮರ್ತೇ ಬಿಟ್ನಲ್ಲ ಗುರು ದಾರಿ. ಇಲ್ಲ ಇಲ್ಲಿ ಐತೆ ಕಂಬ ಐತಲ್ಲ, ಆ ಕಂಬ ಗುರ್ತಿಕ್ಕೋಬೇಕು ಅಷ್ಟೇನೆ. ಈ ರೋಡಲ್ಲಂತೂ ಟ್ರಾಫಿಕ್. ನಿಂತಲ್ರಪ್ಪ, ನಾನು ಹೋಗ್ತೀನಿ ಹಾಕ್ಲಿಕ್ಕೆ. ಬಾಣ ಕಾರನ್ನ ಬರ್ತಾ ಐತೆ, ಓಡ್ತಾ ಜಾಣ ಗುರು. ತಮಾಷೆ ಓಡೋದೇ ಒಂದು ತಮಾಷೆ ಗುರು. ಇಲ್ಲಿ ತಿಂದಿರೋ ಇಡ್ಲಿ ಎಲ್ಲ ಕರ್ಗೋಗ್ಬಿಡ್ತತ್ತ. 4 ಇಡ್ಲಿ ಸಾಕು ಗುರು, ಜಾಸ್ತಿ ಆಯ್ತು ಅನ್ಭವಿಸ್ತದೆ. ಇಷ್ಟು ದಪ್ಪ ಆಯ್ತು ಇಡ್ಲಿ, ನೋಡಿದ್ರಲ್ಲ. ಇಡ್ಲಿ ಚಟ್ನಿ 2 ಸೂಪರು, ಚೆನ್ನಾಗಿತ್ತು. ಇವಾಗ ಮಧ್ಯಾಹ್ನ ಊಟಕ್ಕೆ ವೆಯ್ಟಿಂಗು. ಇಲ್ಲಿ ಬರ್ತೀವ, ಇವಾಗ ಕೂತ್ಕೊಂತೀವಿ ಎಲ್ಲರೂ. ಇವಾಗ ಅವರು ಕೇಳ್ತಾರೆ ಎಲ್ಲೋಯ್ತೀರಾ, ಎಲ್ಲಿ ಬರಲ್ಲ ಅಂತ. ಇವತ್ತೇನಾದ್ರು ಆಲ್ಟ್ ಆಯಿತು ಅಂದರೆ ನಾಳೆ ಕ್ರಿಸ್ಮಸ್ಸು 25ನೇ ತಾರೀಕು ಅಷ್ಟೇ. 26 ಇರಲ್ಲ ಲೋಡಿಂಗು, 27ಕ್ಕೇನೆ ಗಟ್ಟಿ. ಆಮೇಲೆ ಅದಕ್ಕೆ ನೋಡೋಣ ಇವತ್ತೇನಾದ್ರು ತುಂಬ್ಕೊಂಡು ಹೊರಟೋಗ್ಬಿಡೋಣ. ಅವ್ರು ಬಂದಿಲ್ಲ ಅನ್ನಿಸ್ತೈತೆ ಗುರು. ಇನ್ನೂ ಬಂದಿಲ್ಲ, ಇನ್ನೂ ತೆಗ್ದೇ ಇಲ್ಲ. ಎಲ್ಲ ಕುಂತವ್ರು ನೋಡಿ ಅಲ್ಲಿ ಮುಂದೆ. ಅದೇ ಆಫೀಸ್ ಇದು, ಎಲ್ಲ ಕುಂತವ್ರೆ. ಬನ್ನಿ ನಾವು ಗಾಡಿ ಹತ್ರ ಹೋಗೋಣ, ನೋಡೋಣ. ತುಂಬ ಗಾಡಿಗಳು ಹೋಗೋರು. ನಮ್ಮದು ಲಾಸ್ಟ್ ನಮ್ಮ ಗಾಡಿ. ಸಿಕ್ಕಾಬಿಡ ಗಾಡಿಗಳು ಹೋಗೋರು ಇಲ್ಲಿ. ಭಯಂಕರ ಆಯ್ತು ಗಾಡಿಗಳು. ಅವಣ್ಣ ಅವೆಲ್ಲ ಅಡುಗೆ ಮಾಡ್ತಿತ್ತು, ಆಲ್ರೆಡಿ ಮಾಡಿ ತಿಂದ್ಬಿಡೈತೆ. ಅವಣ್ಣ ಮಾಡಿ ತಿಂದೈತೆ ಇಲ್ವಾ? ಇನ್ನ ಇಲ್ಲ.
ನಾವು ಹೋಗೋಣ ನಮ್ಮ ಗಾಡಿ ಹತ್ರ. ಈ ಗಾಡೀಲಿ ಎಲ್ಲಿ ಗುರು ಲೋಡ್ ಸಿಕ್ಕಿದ್ರೆ ಗ್ಯಾರಂಟಿ, ಲೋಡ್ ಸಿಗ್ನಿಲ್ಲ ಫಿಕ್ಸಿಂಗ್ ನೋ. ತುಂಬಾ ಐತೆ ಗುರು, ಏನು 1-2 ಗುರು ವೆಜ್ಜನ್ ಗಾಡಿ ನೋಡಕ್ಕೆ ಅಲ್ಲಿ ಕಣ್ಸಾಲ್ದಪ್ಪ. ಅಷ್ಟೊಂದಾಗ ಗಾಡಿಗಳಿಲ್ಲ, ಎಷ್ಟು ಗಾಡಿಗಳು. ಎಲ್ಲರೂ ನನ್ನನ್ನು ನೋಡಿ ಗುರಾಯಿಸ್ತಾವ್ರೆ, ಏನೋ ಮಾಡ್ತಾವನಲ್ಲ ಇವನು ಅಂತ. ಏನು ಮಾಡ್ತಲ್ಲ ಅಣ್ಣ, ನನ್ನ ಜೀವನ ಕಟ್ಕೋಬೇಕಲ್ಲ ಗುರು ಅಲ್ವಾ, ಕಟ್ಕೊಬಿಡೋಣ ಬನ್ನಿ. ನೋಡಿ ಒಣಗಾಕಿದ್ದೀನಿ ಇಲ್ಲಿ ಒಂಥರ ಹಬೆ, ಅದಕ್ಕೇನೆ ಸೆಂಟ್ ಹಾಕೋಣ ಅಂತ ಸೆಂಟ್ ತಂದಿದ್ದೀನಿ ಗುರು. ಗಮ್ ಅಂತ ಇದ್ದು ಗುರು ಸೆಂಟು, ನೋಡು ಹಾಕ್ಬಿಡೋಣ ಸೆಂಟು. ಒಂಥರ ಬೇಜಾರು ವಾಸನೆ ಒಳಗೆಲ್ಲ. ಎಷ್ಟು ಸರ್ತಿ ನಾವು ನೋಡೋದು ಮೂಸ್ತೋಡು ಬೇಜಾರಾಗ್ಬಿಡೈತತ್ತ. ಎಲ್ಲ ಇರಲಿ ಇದ್ದಿರಲಿ ಹಾಕ. ಇವಾಗ ಲಾಕ್ ಮಾಡಿ ಹೋದ್ರೆ ಚೆನ್ನಾಗಿರುತ್ತೆ. ನಾವು ಸೆಂಟ್ ಹಾಕ್ಕೊಡೋಣ ಅಲ್ಲ, ನಾವು ಗಮ್ಮ ಅಂತ ಇರುತ್ತೆ ಅಂದಮೇಲೆ ಅಂತ ನಾನು ತೋರಿಸ್ತೀನಿ. ನೋಡ್ತಾ ಇರಿ ವಿಡಿಯೋ ಕೊನೆ ತನಕ, ಹೆಲ್ಪ್ ಆಗುತ್ತೆ, ನನಗೂ ಹೆಲ್ಪ್ ಆಗುತ್ತೆ. ದಿನಚರಿ ಹೆಂಗಿರುತ್ತೆ ಅನ್ನೋದು ಗೊತ್ತಾಗುತ್ತೆ ನಿಮ್ಗೂ. ಒಂದು ಮನುಷ್ಯನ ಜೀವನ ಯಾವ ರೀತಿಲಿ ಹೋಗುತ್ತೆ ಅನ್ನೋದು ನಿಮಗೂ ಅರ್ಥ ಆಗುತ್ತೆ, ನನಗೂ ಅರ್ಥ ಆಗುತ್ತೆ. ನಾನು ಒಂದೇನೋ ಕಲ್ತಂಗೆ ಆಗುತ್ತೆ. ನೀವು ನೋಡ್ಬಿಟ್ಟು ಈ ಥರ ಇದಪ್ಪ ಮನುಷ್ಯನ ಜೀವನ ಅನ್ನೋದು ನಿಮಗೂ ಅರ್ಥ ಆಗುತ್ತೆ. ಸರಿನಾ? ನಿಮ್ಮ ಮುಂದೆನೇ ತಿನ್ನಲ್ಲ ಅಲ್ಲಿ. ಎಲ್ಲಿ ಅಲ್ಲಿ ಎಲ್ಲಿ ಆ ಹೋಟ್ಲಲ್ಲಿ, ಆಂಟಿ ಹೋಟ್ಲಲ್ಲಿ ಇಲ್ಲಿ ತಿನ್ಕೊಂಡ ತಾನೇ ಬಂದ್ರಿ ನೀವು ಇಲ್ಲಿ? ಹೌದು ನೀವು ಬಂದ್ಬಿಟ್ರೆ ನೀವು ಆಮೇಲೆ ಯಾರೋ ಈಚರ್ ಹತ್ರ ಮಾತಾಡಿಸ್ತಾ ಇದ್ರಲ್ಲ, ಈಚರು ಎಲ್ಲಿ ನಮ್ಮ ಫ್ರೆಂಡ್ ತುಂಬಾ ಹಳೆ ಪರಿಚಯ. ಇವಾಗ ಗುರ್ತಿರ್ತಾರೆ ಅವರು. ಚಿಕ್ಕಾಡಿಲಿ ಬಂದ್ಬಿಟ್ಟಿದ್ದೆ, ಅವಾಗ ಈಚರಲ್ಲಿ ಬಂದಿದ್ದೆ 1095 ಅಲ್ಲಿ. ಇವಾಗ ಈಚಿದ್ರಲ್ಲಿ ಬಂದಿದ್ದೀನಲ್ಲ, ನೋಡಿರ್ಲಿಲ್ಲ. ಇವಾಗ ಬಂದರೆ 2,000 ಅಮೌಂಟ್ ಬೇರೆ ಹಾಕಿದ್ದೀನಿ. ಕಾಸು ಕೊಟ್ಟಾರಪ್ಪ ಆಮೇಲೆ. ನೋಡ್ಕೊಂಬೇಡ, ಇಲ್ಲ ಕೊಟ್ಟಾರೆ ಕಾಸನ್ನ. ಸ್ಕ್ಯಾನರಲ್ಲಿ ಹಾಕಿದ್ದೀನಿ. ಸ್ಕ್ಯಾನರಲ್ಲಿ ಹಾಕಿ ನಂಬರಲ್ಲಿ ಹಾಕೋಕೆ ಹೋಗ್ಬೇಡಿ, ಮಿಸ್ ಆದರೆ ಕಷ್ಟ. ಆಮೇಲೆ ತುಂಬಾ ಕಷ್ಟ ದುಡಿಯೋದು. ಇವಾಗಲೇ ಪರಿಸ್ಥಿತಿ ಬಂದಾಗ ಒಂದೊಂದು ಕಡೆ 8 ದಿವಸ ಆಗೋಣ ಬಂದು. ಒಂದು ಆಯ್ತು 3 ದಿನ ಆಯ್ತು. 3 ದಿವಸ ಆಗೈತೆ, ಇನ್ನೂ ಲೋಡ್ ಆಗಿಲ್ಲ. ಹೌದು, ಲೋಡ್ ಆಗಿಲ್ಲ. ಆಗಿಲ್ಲ ಲೋಡ್ ಇದ್ರೂ ಹೋಗಿಲ್ವಾ ನೀನು ಹೋಗಲ್ವಲ್ಲ ಒಂದೊಂದು ತವಕ್ಕೆ? ಎಲ್ಲ ಲೋಡ್ ಅಂದ್ರೆ ಬೇರೆ ಕಡೆ ನಮ್ಗೆ ಸೆಟ್ ಆಗ ಲೋಡ್ ಬರ್ಬೋದು. ಇವ್ರಿಗೆ ಸೆಟ್ ಆಗ ಲೋಡ್ ಬಂದ್ರೆ ಹೋಗೋದು. ಯಾಕಂದ್ರೆ ಹೋದ್ ಸತಿನ ಹಂಗೆ ಮಾಡಿದೆ ಅಣ್ಣ. ಹೋಗ್ತೀನಿ ಅಂದ್ರೆ ಹೋಗ್ತೀನಿ. ಆಮೇಲೆ ಲಾಸ್ಟಿಗೆ 7,000ಕ್ಕೆ ಬೆಂಗಳೂರು ಹೋಗಿದ್ದು. ಮನೆಗೆ ಹೋಗ್ತಾ ಇದ್ದೀನಿ ಕಣ ಅಂತ ಹೇಳ್ಬಿಟ್ಟು ಹೋದ್ರು. ಹೌದು ಅಲ್ಲಣ್ಣ, ಇವಾಗಲೂ ಮನೆಗೆ ಹೋಗ್ಬೇಕಾದ್ರೆ ಹೋದ್ ಸತಿನ ಹಂಗೆ ಹೇಳೋಗಿದ್ದೀವಿ, ಮನೆಗೆ ಹೋಗ್ತೀನಪ್ಪ, ಒಂದೇ ಒಂದು ಬಾಡಿಗೆ ಐತೆ ಅಂತ ತುಂಬ್ಕೊಂಡು ಹೊರಟೋದ್ರು. ಅದನ್ನು 7,000ಕ್ಕೆ ಮಾತಾಡಿ. ಯಾವುದು ಇದನ್ನ ಇದು ಬ್ಲೇಡ್ ರಬ್ಬರ್ ಹೋಗ್ಬಿಟ್ರೆ ಇಲ್ಲಮ್ಮ, ಇದು ರಬ್ಬರ್ ಹೋಗ್ಬಿಟ್ರೆ ಅದೇ ಬ್ಲೇಡ್ ಹಾಕೊಂಬೋದು ಇವಾಗ. ಅಷ್ಟು ಈಸಿ ಆಯ್ತಾ? ತುಂಬಾ ಈಜಿ. ಆ ಕಡೆ ನೆಟ್ಟು ಬಿಚ್ಚೋದು, ತಗೊಂಡು ಹೊಡೆದ್ಬಿಟ್ಟು ಇದಾ ತುಂಬಾ ಎಷ್ಟು ಚೆನ್ನಾಗಿ ಕೊಟ್ಟಂಗ್ ಗೊತ್ತಾ ಸಿಸ್ಟಮ್. ಅಲ್ಲಿಂದ ರಬ್ಬರ್ ಬಿಚ್ಚುವ ನೋಡ್ಕೊಬೇಕು ನಾವು. ನೋಡ್ಕೊಂಡು ಹಂಗೇನೆ ಇದು ಮಾಡ್ಕೊಂಡ್ರೆ ತುಂಬಾ ಈಜಿ ಕೆಲಸ. ಇದು ಒಟ್ಟಿನಲ್ಲಿ ಈ ತರ ಗಾಡಿಗಳು ತಗೋ ಅಂತ ಇವೆಲ್ಲ 4 ಕೈಲಿ ದುಡಿತಾವ್ರೆ. ಈ ತರ ತಗೊಂಡ್ರೆ ಯಾವ ಕೈಲಿ ದುಡಿಯೋದು? ಹೌದು ಹೇಳ. 40,000 35,000 ಕಂತಿರ್ತೀವಿ. ನನ್ನ ಗಾಡಿಗೆನೆ 25,000 ಕಂತು. ಈ ಗಾಡಿಗಳು ಜಾಸ್ತಿ ಇರುತ್ತೆ. ಹೊಸ ಗಾಡಿ ಕಂಟೈನರ್ ಬೇರೆ ಕಟ್ತಾರೆ. ಕಂಟೈನರ್ ಕಂಪ್ನಿಯಿಂದ ಬಂದಿರೋದು, ಕಟ್ಟಿರೋದ ನಾನು. ಇದೆಲ್ಲ ಕಟ್ಟಿರೋದೇ. ಇದು ಯಾವ್ದು ಕಂಪ್ನಿಯಿಂದ ಬಂದಿರಲ್ಲ. 14 ಫೀಟ್ ಮಾಡ್ಬೋದು. ಹಾಂ, 10 ಅಡಿ ಗಾಡಿ ಇದು. ಇಲ್ಲ ಅಣ್ಣ, 12 ಅಡಿ 10 ಅಡಿ 14 ಅಡಿ ಅಣ್ಣ. 14 ಅಡಿ 14 ಐತಣ್ಣ. ಕೇಳ್ಬಿಡ ನೀರಿ. 14 ಅಡಿ ಇದೆಯಾ? 14 ಅಡಿ ನೋಡು, ಅಲ್ಲ ಐತೆ ನೋಡು. ಎಲ್ಲೈತೆ? ಇಲ್ಲ ನೋಡು, ಆ ಗಾಡಿ 14 ಅಡಿ. ಹ್ಞೂ ಅಣ್ಣ, ಇದು 14 ಅಡಿನೇ. ಡಬಲ್ ವೀಲ್ ಇಟ್ಬಿಟ್ರೆ ಆಯ್ತಣ್ಣ. ನನಗೆ ಯಾಕೋ 14 ಅಡಿನೇ, ಡೌಟ್ ಏನಿಲ್ಲ. ಹೌದಾ? ಬರುತ್ತೆ ಗಾಡಿ. ಇವಣ್ಣ ಲೆವೆಲ್ ಹೊಡ್ಕೋಬೇಕು ಅಣ್ಣ. ಇಬ್ಡಿ ಟಚ್ ಆಯ್ಡು ಒಂದು ಸೆಕೆಂಡ್ ನೋಡಿ ಪಾಕ್ಲಾ 14 ಫೀಟ್ ಅಣ್ಣ. ಕರೆಕ್ಟಾಗಿ ಚೊಲ್ನ. 14 ಅಡಿ ಅಲ್ವಣ್ಣ? 14 ಅಡಿ 14 ಫೀಟ್ ಇಲ್ಲ ಅಣ್ಣ, ನಮ್ಗೆ ಗೊತ್ತಿಲ್ವಣ್ಣ ಗಾಡಿ ಬಗ್ಗೆ ಅಣ್ಣ. 14 ಅಡಿ ನನಗೆ 100% 14 ಅಡಿ ಅಣ್ಣ. ಯಾಕಂದ್ರೆ ಕಂಟೈನರ್ ಐತಲ್ಲ, ಅದು ಗೊತ್ತಾಯ್ತಲ್ಲ ಅಷ್ಟೇನೆ. ಇಲ್ಲ ಇಲ್ಲಿ ವಾದಗಳು ನಡೆದ್ರು 14 ಅಡಿ ಗ್ಯಾರಂಟಿ ಅಣ್ಣ. ಅಲ್ಲಣ್ಣ, ಇದು ಕಂಟೈನರ್ ಅಣ್ಣ. ಹೇಳೋಣ ಅದೆಷ್ಟಣ್ಣ? 14 ಅಡಿ ಅಲ್ಲಣ್ಣ? 14 ಅಡಿ ನಾನು ಹೇಳಿಲ್ಲ ಅಣ್ಣ. ಕಂಟೈನರ್ ಇರೋದಕ್ಕೆ ನಿಮಗೆ ಗೊತ್ತಾಯ್ತಲ್ಲ ಅದು. ನೋಡಿ ನೋಡೋಣ, ನಿಮ್ಮ ಗಾಡಿ ನೋಡ್ಬಿಡಿ ಬನ್ನಿ. 14 ಅಡಿ ಅಣ್ಣ, ಇದು 17 ಅಡಿ. ಹಾಂ, ಆಲ್ಟ್ರ್ ಮಾಡಿರೋದು.
ஏன்னா அது 14 அடினா அது கண்டெய்னருக்கு எடுத்துக்க அப்படி தடுத்து 14 அடி அது டப்பா ஆக்கிது பாரு அதுக்கு ஒரு மாதிரி தடுத்தது எவ்வளோ 8 அடி ஆகுது 7 அடியா 8 அடி அது 7 அடி 7 அடி 8 ஃபீட் ಹಾಂ 8 ಅಡಿ 8 ಅಡಿ ಬರೋದಣ್ಣ 7 ಅಡಿ ನೋಡಿ ವಾದಗಳು ಹಿಂಗೆ ಇದು ಹ್ಞೂ ಅಣ್ಣ ನೋಡಿದ್ದೀವಲ್ಲ ಅಣ್ಣ 53 ನಿಂದು ಓಪನ್ ಐತಲ್ಲಣ್ಣ ನಿಂದು ಎಷ್ಟಣ್ಣ 17 ಹಾಂ ಮತ್ತೆ ನಿನ್ನ ಗಾಡಿ ನೋಡು ಅವ್ರ ಗಾಡಿ ನೋಡೋಣ ನೋಡೋಣ ಇಲ್ಲ ನಾನು ಈ ಥರನೇ ಕೆಲಸ ಮಾಡ್ತಾ ಇದ್ದೀನಿ ಕಟ್ಟಿಸ್ತಾ ಇದೆಯಾ ಕಂಟೈನರಾ ಫಿಕ್ಸಾ ನೇನು ಸಾಲ ಎಲ್ಲ ತೀರಿರ್ಬೇಕು ಅದಕ್ಕೆ ಸಾಲ ಇಲ್ಲ ನಾನು ಹಾಂ ಮತ್ತೆ ಬಿಡು ಮತ್ತೆ ಕಟ್ಟಿಸ್ಬಿಡು ಸಾಲ ಯಾವಾಗ ಚೋರ್ಮಂಡಲ ಫೈನಾನ್ಸ್ ಒಂದ್ಸತಿ ಗಾಡಿ ಎತ್ಕೊಂಡು ನಾನು ಜಸ್ವಂತಪುರದಲ್ಲಿ ಹಾಂ ಮೇನ್ಸ್ ಹೊಡಿವಾಗ ಹಾಂ ಆವಾಗಿಂದ ಫೈನಾನ್ಸ್ ಹಾಕಲ್ಲ ಹಾಕಲ್ವಾ ನಿನ್ನ ಥರನೇ ಬುದ್ಧಿವಂತರು ಇರ್ಬೇಕು ಬ್ಯಾಂಕಲ್ಲಿ ತಗೊಂತೀನಿ ಇಲ್ಲಾಂದ್ರೆ ಯಾರಾದ್ರೂ ಕೈ ಬಂದಂಗೆ ಇಸ್ಕೊಂತೀನಿ ಕೊಟ್ಕೊಂಡು ಹೋಗ್ಬಿಡ್ತೀನಿ ಒಂದ್ಸತಿ 55,000 ಒಂದೊಂದ್ಸತಿ ಕೊಟ್ಕೊಂಡು ಹೋಗ್ಬಿಟ್ರೆ ಸಾಲ ತೀರುತ್ತೆ 2 ಲಕ್ಷ ತಗೊಂತೀವ ನೋಡಪ್ಪ ನೀವು ಯಾವತ್ತಾದರೂ ಇದೇ ಥರ ಇವಣ್ಣನ ಮುದ್ದೆನ ಇಟ್ಕೊಳ್ಳಿ ಸಾಲ ಮಾಡ್ಬೇಡ್ರಿ ಗಾಡೀಲಿ ಫುಲ್ ಕ್ಯಾಶ್ ಮಾಡ್ಕೊಳ್ಳಿ ನೆಮ್ಮದಿಯಾಗಿರಿ ದುಡಿದ್ರು ನಿಮ್ದೇನೆ ದುಡಿನಿಲ್ಲ ಅಂದ್ರೂ ನಿಮ್ದೇನೆ ನಿಮ್ದೇನೆ ಆರಾಮಾಗಿರ್ತದೆ ನೋಡಿ ಈ ಗಾಡಿ ಫುಲ್ ಕ್ಯಾಶು ಏನು ಕಮ್ಮಿ ಇಲ್ಲಪ್ಪ ಅವು ಒಂದು 8 ಲಕ್ಷದ ಒಡೆಯ ಇವರು 3.5 ಲಕ್ಷ 4 ಲಕ್ಷ ಎಷ್ಟ ಒಂದು 3 ಲಕ್ಷ ಅಂದ್ರೆ ಈ ಟೈಮಲ್ಲಿ ತುಂಬ ದೊಡ್ಡದೇ ಅಲ್ವಾ ಅಣ್ಣ ಅದು ಫುಲ್ ಕ್ಯಾಶ್ ಗಾಡಿ ನೋಡಿದ್ರೆ ಫುಲ್ ಖುಷಿ ಏನು 1 ರೂಪಾಯಿ ಕೆಲಸ ಇಲ್ಲಪ್ಪ ಹ್ಞೂ ಗಾಡಿ ನೀಟಾಗಿ ಇಕ್ಕಿದ್ದಲ್ಲ ಆವಾಗಿಂದ ನಾನು ಹಂಗೆ ಇಟ್ಕೊಂಡಿದ್ದೆ ಅದೇ ಥರ ಮೇಂಟೈನ್ ಮಾಡಿದ್ದೆ ನೋಡಿ ಬೆಳಗ್ಗೆನೆ ಎಲ್ಲರೂ ಇಲ್ಲಿ ಈ ಥರ ಗಾಡಿ ತಕ್ಕೊಂಡು ಮುಂಚೆ ಹೊಲ್ಟೋಗ್ಬಿಡ್ಬೇಕು ಅಂತ ಯಾಕಂದ್ರೆ ಇಲ್ಲಿ ಕಾಸು ಕೇಳ್ತಾರೆ ಅಂತ ಜಲ್ದಿ ಹೊಲ್ಟೋಗ್ಬಿಡೋದಲ್ಲ ಕಾಸು ಕೇಳ್ತಾರಲ್ಲ ಅಂತ ಜಲ್ದಿ ಹೊಲ್ಟೋಗ್ಬಿಡ್ತಾರೆ ಗುರು ಯಾಕಂದ್ರೆ 100-200 ಅಲ್ವಾ ಏನೋ ತಿಂಡಿಗಾಗುತ್ತೆ ಅಂತ ಅವ್ರ ಪ್ಲಾನಿಂಗು ಏನು ಮಾಡೋಕ್ಕಲ್ಲ ಒಬ್ಬೊಬ್ರದ್ದು ಒಂದೊಂಥರ ಬನ್ನಿ ನೋಡೋಣ ಅಯ್ಯಪ್ಪ ಇದು ನಿಮ್ಮದೇ ಅಲ್ವಾ ಗಾಡಿ ಹಾಂ ಎಷ್ಟು ಸಮಯ ಇದು 14 ಅಡಿ ಪಕ್ಕ ಬರ್ತದ ಹಾಂ ನೋಡಿ ನಾನು ಹೇಳ್ದೆ ನಾನು 14 ಅಡಿ ಇದ್ರೆ ನೀವು ಕೇಳಲಿಲ್ಲ ಕಂಟೈನರ್ ಇರೋದಕ್ಕೆ ಕಾಣಿಸಲ್ಲ ಅಣ್ಣ ಅದು 14 ಅಡಿ ಥರ ನಾನು ಹೇಳ್ದೆ ಇಲ್ಲ 12 ಅಡಿ 10 ಅಡಿ ಇರ್ಬೋದು ಅಂತ ಇವಾಗ ಅರ್ಧ ಅಡಿ ಜಾಸ್ತಿ ಐತೆ 14.5 ಹಾಂ ಅದು ಬಾಕ್ಸ್ ಐತಲ್ಲಣ್ಣ ಕಾಣಿಸಲ್ಲ ಹಾಂ ಅವಣ್ಣ ಹೇಳ್ತಲ್ಲ 7 ಮುಖ ಕರೆಕ್ಟಾಗಿ ಅದಕ್ಕೆ ಹೇಳೋದು ನೀವು ಬಾಕ್ಸ್ನ ನೋಡ್ಬಿಟ್ಟು ಏನು ಮಾಡಿದ್ರಾ ಹೈಟ್ ಇಲ್ಲ ಅಷ್ಟೊಂದು ಅನ್ಕೊಂಡಿದ್ರ ಲಾಂಗ್ ಇಲ್ಲ ಅಂತ ಇಲ್ಲಣ್ಣ ಅದು ಕಂಟೈನರ್ ಇರೋದಕ್ಕೆ ಕಾಣಿಸ್ತಾ ಇರೋದು ಅವ್ರ ಗಾಡಿ ತೆಗಿಬೇಕಾಯ್ತು ಇದು ಹಾಂ ತಗೊಂಡೋದ್ರು ಅವ್ರ ಗಾಡಿ ಆ ಕಡೆ ಬಿಟ್ಟರು ಟಚ್ ಆದರೆ ಯಾಕಣ ಸುಮ್ಮನೆ ಬೆಳಗ್ಗೆ ಅಂತ ಹೊಸ ಗಾಡಿ ಬೇರೆ ಹೌದಾ ಅದು ಫುಲ್ ಕ್ಯಾಶ್ ಮಾಡಿದ್ರಾ ಹಾಂ 16,70,000 ಮಾತ್ರ ಚಾರ್ಸಿ ಕಂಟೈನರ್ ಎಷ್ಟು ಬಿತ್ತು 1,45,000 ಯಪ್ಪ ಅಡಿ ನೋಡೋಣ 1,45,000 ಕಂಟೈನರ್ ಹ್ಞೂ ಮಾಡೋಣ ಬಾ ಅದೇ ನೋಡ್ತಾರೆ ಬರೀ ಕಂಟೈನರ್ ನೋಡ್ಬೇಕಂತ ಇವರು ತೋರ್ಸೋಣ ಇವ್ರಿಗೆ ಕಂಟೈನರ್ನ ಅಣ್ಣ ಟೆನೇಜ್ ಎಷ್ಟಿದೆ ಅಣ್ಣ ಅದು ಅಲ್ಲಲ್ಲ ಇದು ನಿಮ್ಮ ಕಂಟೈನರ್ ಅಣ್ಣ ಹಾಂ 1 ಟನ್ ಮೇಲೆ ಐತಲ್ಲ ಪಾಸಿಂಗ್ ಎಷ್ಟು 3 ಟನ್ನಾ ಅಣ್ಣ 3.5 ಬಿಡಿ ಹಂಗ 3.5 ಅಲ್ಲ ಹಾ ಹೊಸ ಕಂಟೈನರು ನೋಡ್ರಪ್ಪ ಕಂಟೈನರ್ನ ಚಿಂದಿ ನಾವು ದೊಡ್ಡ ಗಾಡಿ ತಂದ್ರೆ ಈ ಥರ ಮಾಡಿಸ್ಕೊಳ್ಳೋಣ ಇವಾಗ ಚಿಕ್ಕ ಗಾಡಿಲಿ ಆಗಲ್ಲ ಒಳಗಡೆ ಬಂದರೆ ಕಟ್ಕೊಳಕ್ಕೆ ಹ್ಞೂ ಇಲ್ಲಾಂದ್ರೆ ಏನು ಕಟ್ತೀರಾ ಅದು ಆಲ್ರೆಡಿ ಕಟ್ಟಿರ್ತಾರೆ ಅದೇ ಥರನೇ ಕಟ್ಟೋದು ಕಂಟೈನರ್ಗಳ್ನ ನೀವು ಬೇಗ ಅಂತ ತಲೆ ತಿಂತಾ ಇದ್ದೀರಾ ಇಲ್ಲ ಬೇಡ ಅಂತ ನಿಮ್ಗೆ ಗೊತ್ತಿಲ್ಲ ಇದು ಇಲ್ಲ ನಾನು ಬಳೆ ಹಾಕೋಣ ಅಂತ ಇದ್ದೆ ಸೈಡ್ ಬಳೆ ಇದು ಬೆಸ್ಟ್ ಇದು ಬಳೆ ಹಾಕಿದ್ರೆ ಆಗಲ್ಲ ಅದು ಹೌದು ಅದು ಕಟ್ಟಕ್ಕೂ ಆಗಲ್ಲ ತಕ್ಕಂಡು ಬಳೆನ ಇದ್ರಲ್ಲಿ ಅದ್ರಲ್ಲಿ ಕಟ್ಟಕ್ಕಾಗಲ್ಲ ಈ ನಾಯಿ ನೋಡುಗರು ಪ್ಯಾಂಟು ಬಿಡ್ತಾ ಇಲ್ಲ ಎಲ್ಲ ಹುಡುಗರು ಪ್ಯಾಂಟ್ ಕಚ್ತಾ ಇದ್ದೀನಿ ಪ್ಯಾಂಟ್ ಕಚ್ತಾ ಇದ್ದೀನಿ ಹೆಂಗ ಆಡ್ತಾ ಇದ್ದು ನೋಡಿದ್ರು ಅಲ್ಲ ಹುಡುಗರು ಐ ಹಾಂ ಸಕ್ಕದಾಯ್ತು ಗುರು ನಾಯಿ ಎಲ್ಲ ಕುಂತಿದ್ದೀವಿ ನೋಡಿ ಎಷ್ಟು ಜನ ಅವ್ರೆ ಪೂರ್ತಿ ಆಫೀಸೆಲ್ಲ ಡ್ರೈವರ್ಗಳೆಲ್ಲ ಕುಂತಾರೆ 4-5 ದಿವಸದಿಂದ ಗಾಡಿ ಹಾಕೊಂಡು ನೋಡಿ ಅವ್ರ ಗಾಡಿ ಅಲ್ಲಿ ನಿಂತಿದೆ ಏನು ಲೈನ್ಗೆ ಐತೆ ಗುರು ಗಾಡಿ ಇಲ್ಲಿ ಏನು ಕಮ್ಮಿ ಇಲ್ಲ ಇಲ್ಲಿ ಸಿಕ್ಕಾಬಿಟ್ಟೆ ಗಾಡಿಗಳವೆ ಎಷ್ಟು ದಿವಸ ಆಯಿತು ಸರ್ ನೀವು ಬಂದು 3 ದಿವಸ ನೀವು ಬಂದು 1 ದಿವಸನೇನಾ ಏನಿಲ್ಲ ನಮ್ಮ ಥರ ನೀವು ಇವ್ರದ್ದು ಸಿಕ್ಕಾಬಿಟ್ಟೆ ಲೇಟು ನೋಡಿ ಎಲ್ಲರೂ ಕೂತ್ಕೊಂಡು ಆರಾಮಾಗಿ
ಎಲ್ಲ ಮೊಬೈಲಲ್ಲಿ ಇಂಟ್ರೆಸ್ಟ್ ಅಲ್ಲ ಅವರಪ್ಪ ಎಲ್ಲರೂ. ಮೊಬೈಲ್ ಒಂದು ಇತ್ತಂದ್ರೆ ಸಾಕು, ಏನು ಬೇಕಾದ್ರೂ ಮಾಡ್ಕೊಂಡು ಕೊಡ್ಸೋದು. ಅಲ್ಲ ಒಂದು ಕೊಡೋಣ, ತೆಂಗಾಪಲ್ ಕೊಡೋಣ ನೋಡಿ. ವಡ ಗಿಡ ಎಲ್ಲ ತಿಂತಾರಪ್ಪ ನೋಡಿ. ಬೇಡಣ ಅವಡೆ ಯಾವುದೋ ಹಾಲು ಕಾಯಿ ಹಾಲು ಅಂತ ಇದು ಪಾಯಸ 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 ಗುರು ಪಾಯಸ ಗುರು ಇದು. ಕೊಯ್ಯೋಣ ಇಬ್ರು ಕೂಡ ನೋಡಪ್ಪ, ಎಲ್ಲರೂ ಬೋಂಡ ಗಿಂಡ ಎಲ್ಲ ತಿನ್ಕೊಂಡಿಲ್ಲ ಆರಾಮಾಗಿ. ಇವ್ರ ಕಾಮಿಡಿಗಳೆಲ್ಲ ಇಲ್ಲಿ ಚೆನ್ನಾಗಿತ್ತು ಗುರು, ಇಲ್ಲಿ ನೋಡಕ್ಕೆ. ಆ ಅಣ್ಣ ನೋಡು ಗೋಪಾಲ, ವಿಡಿಯೋ ಚೆನ್ನಾಗಿ ಬರ್ತದಲ್ವೇ? ಅವನ ಸ್ವಾಮಿ ಊಟಕ್ಕೆ ಹೋಗ್ತಾ ಇದ್ದೀವಿ. ಅವರು ನಾನ್ ವೆಜ್ ತಿನ್ನಲ್ಲ, ಮುಂದೆ ತಾವು ಜಲ್ದಿ ಹೋಗಿ ಊಟ ಮಾಡ್ಕೊಬಿಡೋಣ, ಇಲ್ಲ ಅಂದ್ರೆ ಊಟ ಸಿಗಲ್ಲ ಗುರು. ಇಲ್ಲಿ ಅಲಿಬೇಕು ಪರೋಟಾಗೆ. ಅನ್ನ ಸಾರು ಅಂತೂ ಕಮ್ಮಿ, ಮಧ್ಯಾಹ್ನದ ಹೊತ್ತು ಅನ್ನ ಸಾರು ಸಿಗೋದೇ ಪುಣ್ಯ ಇಲ್ಲಿ. ನಮ್ಮ ಆಂಧ್ರದಲ್ಲಿ ಸೇಮ್, ಆಂಧ್ರ ಸೇಮ್ ಇಲ್ಲಿ. ಅಲ್ಲೂ ಹಂಗೇನು, ನಮ್ಮ ಊಟ ತಿಂಡಿ ನಮ್ಮ ಕರ್ನಾಟಕ ಬಿಟ್ಟರೆ ಬೇರೆ ಇಲ್ಲಪ್ಪ. ಎಲ್ಲೋದ್ರು ಚಿತ್ರಾನ್ನ ತಿನ್ನು, ಪುಳಿಯೋರ ತಿನ್ನು, ಏನು ಬೇಕಾದ್ರೂ ತಿಂದು ನಮ್ಮ ಕರ್ನಾಟಕದಲ್ಲಿ ತಿನ್ನು. ಇಲ್ಲಿ ಪರೋಟ ಬೇರೆ ತಿನ್ನು, ಚಿಕನ್ ರೈಸು. ಅದು ಚಿಕನ್ ರೈಸ್ ಅಂತ ಮಾಡ್ತಾರಣ್ಣ, ಅದು ಸಪ್ರೇಟಾಗಿ ಹಾಕ್ತಾರೆ ಒಳಿಕೆ. ಅದು ಈ ಗೋಬಿ ಇದು ಮಾಡ್ತಾರಲ್ಲ, ಹಾಂ, ಅದೇ ಹೆಂಗೆ ಚಿಕನ್ ರೈಸ್ ಆಗುತ್ತೆ ಅನ್ನೋದು ಅರ್ಥ ಆಗಿಲ್ಲ. ಅದೇ ಅವರು ಹಂಗೆ ಎಲ್ಲ ಕೊಡೋದು. ಹಾಂ, ಅದನ್ನು ತಿನ್ಬೇಕು, ಅವ್ರಿಗೆ ತಿನ್ಬೇಕು ಎಲ್ಲ. ಬೆಂಗಳೂರು ಏರ್ಪೋರ್ಟ್ ರೋಡ್ ಆದಂಗೆ ಆಗ್ಬಿಟ್ಟೈತೆ ಇಲ್ಲಿ. ಕೇರಳ ನಮ್ಮ ಕರ್ನಾಟಕದಲ್ಲೂ ಚೆನ್ನಾಗಿರ್ತಾರಣ್ಣ, ಕ್ಲೀನಾಗಿ. ಹಾಂ, ಕರ್ನಾಟಕದಲ್ಲಿ ಏನು ಫೇಲ್ ಇಲ್ಲ. ಬಂಗಾರ ಇದ್ದಂಗೆ ಇರ್ತಾರ. ಈ ಗಾಡಿ ಸಕ್ಕದಾಯ್ತಂತಣ್ಣ ಇದು. ಇಲ್ಲಿ ಬರ್ತಾ ಇದಲ್ಲ ಮಹೇಂದ್ರ. ಹಾಂ, ಅಲ್ಲಿ ಚೆನ್ನಾಗಿದೆ ಸಕ್ಕತ್ ಮೈಲೇಜು, ಗಾಡಿ ಕಂಫರ್ಟಬಲ್ ಆಗೈತಂತ ಇದು. ಹಾಂ, ಕೈ ತೊಳ್ಕೊಳೋಣ ಬನ್ನಿ. ಇಲ್ಲ ನಮ್ಮದು ಇಲ್ಲೇ ಕೈ ತೊಳೆಯೋಣ. ಬೆಳಗ್ಗೆನೂ ಇಲ್ಲೇ ಅಲ್ವಾ ಗುರು, ತಳ್ದಿದ್ದು ಊಟ ಮಾಡ್ಕೊಂಡು. ನಿಮ್ಮ ಹೋಟ್ಲ್ ಹಾಕಿದ್ರೆ ಏನಾಗಲ್ಲ ತಲೆ, ಒಳ್ಳೆ ಇಂಪ್ರೂವ್ಮೆಂಟ್ ಆಗುತ್ತೆ. ನಾವು ಅಲ್ಲಿ ಕೂತ್ಕೊಂಡು ಇಲ್ಲೇ ಊಟಕ್ಕೆ ಹೋಗೋಣ. ಹಾಂ, ಡ್ರೈವರ್ಗಳೆಲ್ಲ ನೋಡ್ತಾರೆ, ತಿಂತಾರೆ, ಬರ್ತೀವಲ್ಲ ನಾವು. ನೀವು ಹೋಗಿಲ್ಲ ಎಲ್ಲ ಹಿಂಗೆ ಮಲ್ಲಿಕಣ್ಣ ನಾನೇ. ಹಾಂ, ಸರಿ ಅಂತ ಏನು ಮಾಡೋಕ್ಕಲ್ಲ. ಎಲ್ಲ ಗುರು ಊಟ ಮಾಡೋದು. ಬೆಳಿಗ್ಗೆ ತಿಂಡಿನೂ ಇಲ್ಲ, ಊಟ ಮಾಡ್ದವ್ರು ಇಲ್ಲ. ಇಲ್ಲಿ ಇಲ್ಲ, ನೆನ್ನೆ ಇತ್ತಣ್ಣ, ನೆನ್ನೆ ನಾನು ಊಟ ಮಾಡ್ದಲ್ಲ ಇಲ್ಲೇನೆ, ನೆನ್ನೆ ತಿಂದಿದ್ದು. ಹಾಂ, ಮೀನು ಸಾರು ಹಾಕ್ಬಿಟ್ರೆ ಅಷ್ಟೇ, ಸ್ವಾಮಿ ನಮಗೆ ಕೊಟ್ಬಿಡ್ತಾರೆ. ಬನ್ನಿ ಊಟ ಮಾಡೋಣ. ಎಲ್ಲರೂ ಊಟ ಮಾಡೋದು ಸಕ್ಕತ್ತಾಗಿರುತ್ತೆ ಗುರು. ಬರೀ ತಿನ್ನೋದು, ಹೋಗಿ ಗಾಡೀಲಿ ಮಲಿಕೊಳ್ಳೋದು, ಬಾಡಿಗೆ ಅಂತೂ ಇಲ್ಲ ನೋಡಿ. 70 ರೂಪಾಯಿ ಊಟ. ಮೀನು ಊಟ ಆದರೂ ತಿನ್ಬೋದು, ಸಾಂಬಾರು ಊಟ ಆದರೂ ತಿನ್ಬೋದು. ಮೀನು ಕೊಳಂಬು, ಮೀನು ಸಾರು ಒಳ್ಳೆ ಊಟ ಗುರು. ಹೊಟ್ಟೆ ತುಂಬ ಎಷ್ಟಾದ್ರು ತಿನ್ನು ಗುರು. 70 ರೂಪಾಯಿ ಒಳ್ಳೆ ಊಟ. ಎಷ್ಟಾದ್ರು ತಿಂದ್ರು ಚಿಂದಲ್ಲ ಗುರು. ಎಷ್ಟು ತಿಂದೆ ಗುರು, ಇಷ್ಟೇ ತಿನ್ನೋಕ್ಕಾಗಲ್ಲ ನಮಗೆ. ನೋಡಿ ಒಳ್ಳೆ ಊಟ, ಹೊಟ್ಟೆ ತುಂಬ. ಬನ್ನಿ ಊಟ ಮಾಡೋಣ ಎಲ್ಲರೂ. ಮೀನು ಸಾರು. ಹಾಂ ಹಾಂ, ಊಟ ಮಾಡೋಣ. ಸೂಪರ್ ಮೀನು ಊಟ ಗುರು. ಸ್ವಾಮಿ ಪುಲ್ಚಾರು ತಿಂತಾವ್ರೆ, ನಾನು ಮೀನು ಸಾರು ತಿಂತಾ ಇದ್ದೀನಿ. ಅಮ್ಮ ಸಾರು ಹಾಕಿ, ಸಾರು ಹಾಕಿ, ಸಾರು ಮೀನು ಸಾರು ಹಾಕಿ. ಹಾಂ, ಮೀನು ಸಾರು ತಿಂದಿದ್ದೀನಿ. ಇವಾಗ ಕಡಲೆಕಾಳು ಸಾರು ಮಾಡೋರೆ. ಇನ್ನೂ ಒಂದು ಸಾರು ಐತೆ ಅದರಲ್ಲಿ. ಆ ಸಾರು ಏನೋ ತರಕಾರಿ ಸಾರು ಅಲ್ಲಣ್ಣ ಅದು, ಕುಂಬಳಕಾಯಿ ಆಲೂಗಡ್ಡೆ, ಅದೊಂದು ಸಾರು. ಒಟ್ಟಿನಲ್ಲಿ ಗುರು 70 ರೂಪಾಯಿಗೆ ಹೊರ್ತು ಗುರು. ಇಲ್ಲಿ ಹೊಟ್ಟೆ ತುಂಬ ತಿನ್ಬೋದು. ನೋಡಿ ಬಂದರೆ ಈ ಕಡೆ ಹೋಟ್ಲಿಗೆ ಬರ್ರಿ, ಇಲ್ಲೇ ಟ್ರಾನ್ಸ್ಪೋರ್ಟ್ ಆಫೀಸರ್ ಮುಂದೆಗಡೆನೆ ಜಯಾ ಮಿಸ್ ಅಂತ. ಜಯಾ ಮಿಸ್ ಒಳ್ಳೆ ಊಟ ಗುರು. ಹೊಟ್ಟೆ ತುಂಬ ಎಷ್ಟಾದ್ರು ತಿನ್ನು ಗುರು, ಹಾಕ್ತಾರೆ, ಬೇಜಾರು ಮಾಡ್ಕೊಳ್ಳಲ್ಲ. ನಮ್ಮ ಡ್ರೈವರ್ಗಳಿಗೆ ಒಳ್ಳೆ ಹೊರ್ತು ಗುರು, ಆರಾಮಾಗಿ ತಿನ್ಬೋದು. ಹಾಂ, ಬರ್ರಿ ಬಂದರೆ ಇಲ್ಲ ಮುಂದೆ ಬರಪ್ಪ.
ಟ್ರಾನ್ಸ್ಪೋರ್ಟ್ ಆಫೀಸ್ ಮುಂದೆನೇ ಐತೆ. ಮಿಸ್ ಮಾಡಕ್ಕೆ ಹೋಗ್ಬೇಡ್ರಿ. ಆಮೇಲೆ ಊಟ ಮಿಸ್ ಮಾಡ್ಕೊಂತೀರ 70 ರೂಪಾಯಿ ಊಟನ. ಬೇರೆ ಕಡೆ ಏನು ತಿಂದೆ ಗುರು, ಪರೋಟ ತಿಂದು 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 ಬೇಜಾರಾಗ್ಬಿಡುತ್ತಂತ. ಇದು ಒಳ್ಳೆ ಸಾರು, ಮನೆ ಊಟ ಇದ್ದಂಗೆ ಐತೆ ಗುರು. ಒಂದು ಸ್ವಲ್ಪ ಎದೆ ಉರಿಲ್ಲ. ಸಾರುಗಳು ಮಾತ್ರ ಸೂಪರ್ ಆಗವೆ. ಅನ್ನಕ್ಕೇನು ಬರ ಇಲ್ಲ ಗುರು, ಕೇಳಿ ಅನ್ನ ಹಾಕ್ತಾರೆ ಗುರು. ನನಗೆ ಇಷ್ಟ ಆಯ್ತು ಈ ಹೋಟ್ಲು. ಬಡವರು ಬಾದಾಮಿ ಇದ್ದಂಗೆ ಇಲ್ಲಿ. ಮನೇಲಿ ತಿಂತೀವಿ ನೋಡಿ, ಇನ್ನು ಹಾಕು ಎಷ್ಟು ಬೇಕಾದ್ರೆ ಹಾಕ್ತಾ ಇರ್ತಾರೆ. ನಾವು ತಿಂತಾ ಇರ್ಬೇಕು ಅಷ್ಟೇ. ನೈಟಲ್ಲಿ ಇರ್ಬೇಕಾಯ್ತಣ್ಣ. ನೈಟಲ್ಲಿ ಇದ್ದಾರೆ ಎಲ್ಲರಿಗೂ ಅನುಕೂಲ ಆಗಿರೋದು. ಇನ್ನು ಚೆನ್ನಾಗಿ ತಿನ್ಬಿಟ್ಟು ಮಲಿಕೊಡೋ ಆಯ್ತಂತ ನೋಡಿ. ಅಮೌಂಟು ನೋಡ್ಬೋದು 70 ರೂಪಾಯಿ ಹಾಕಿ. ಇಂಥ ಹೋಟ್ಲಲ್ಲಿ ತಿನ್ಬೇಕು ಗುರು. ತಿಂದರೆ ಬಡವ್ರಿಗೆ ತಕ್ಕನಾಗಿರೋ ಹೋಟ್ಲು. ಒಂದು ಟೈಮ್ ತಿಂದ್ರೆ 140 ರೂಪಾಯಲ್ಲಿ. ನೋಡಿದ್ರಲ್ಲ ಮೊನ್ನೆ ನೈಟಲ್ಲೇನೋ, ಮೊನ್ನೆ ನೈಟಲ್ಲಿ ಬರಬೇಕಾದ್ರೆ ಹೊಸೂರು ಬಿಟ್ಟು ಮುಂದೆ ಒಂದು 5 ಕಿಲೋಮೀಟ್ರ್ 130 ರೂಪಾಯಿ ತಗೊಂಡಾಗುರು. 2 ಪರೋಟ, 2 ಆಮ್ಲೆಟು, ಸಣ್ಣ ಪುಟ್ಟ ಐಟಮ್ ಆಗ್ತದೆ. ಅಷ್ಟು ಹೊಟ್ಟೆ ತುಂಬ ಊಟ ಸೂಪರು. 3 ಥರ ಸಾರು ಚೆನ್ನಾಗಿರುತ್ತೆ, ತಿನ್ಬೋದು ಆರಾಮ. ಊಟ ಎಲ್ಲ ಮುಗಿಸ್ಕೊಂಡೋಗ್ರು. ಹೋಗೋಣ ಗಾಡಿ ಹತ್ರ ಹೋಗಿ ಮಲಿಕೊಬಿಡೋಣ ನೆಮ್ಮದಿಯಾಗಿ. ಅದೊಂದೇ ಕೆಲಸ ಇವಾಗ. ಲೋಡ್ ಅಂತೂ ಆಗಲ್ಲ, ಅವೆಲ್ಲ ಟೈಮ್ ಆಗೋಯ್ತು. ಇನ್ನು ಲೋಡ್ ಸಿಗೋದು ಡೌಟು. ಹಾಗಾದ್ರೆ ನಮ್ಗಿಂತ ಜಾಸ್ತಿ ಗಾಡಿಗಳು ಅವೇ ಅಲ್ಲಿ, ಅದಕ್ಕೆ ಲೋಡ್ ಸಿಗಲ್ಲ. ಮಲಿಕೊಡೋಣ, ಹೊಟ್ಟೆ ತುಂಬ ಊಟ ಆಗೈತೆ. ಊಟ ಮಾಡ್ಬಿಟ್ಟು ಇರಿ ಎಲ್ಲ ಕೆಳೀಲಿ ಅಂತವ್ರೆ ಗುರು. ಎಲ್ಲ ಇಳಿಬೇಕಂತ ಕೆಳಿಕೆ ಊಟ ಮಾಡಿದ್ಮೇಲೆ. ಹೆಂಗೈತೆ ನೋಡಿ. ಎಲ್ಲರೂ ಅಂತಾರೆ ದಪ್ಪಗಿರೋರು ಸರಿಯಾಗಿ ತಿಂತಾರಂತ. ಈ ಸ್ವಾಮಿ ತಿಂದಿದೆ ಇಷ್ಟೇ, ನನಗಿನ ಒಂದು ತೂತು ಜಾಸ್ತಿ ಅಷ್ಟೇ. ಇನ್ನು ಮಲಿಕೊಳ್ಳೋದೇ ಇನ್ನು ಇಲ್ಲಿ. ಇನ್ನೇನು ಮಾಡ್ದೆ ಹೋಗಿ ಆ ಟೈಮಲ್ಲೇ ಇವಾಗ ಟೈಮ್ ಆಗೋಯ್ತಾನೆ. ನಾಳೆ ಅಂತೂ ಫುಲ್ ಮಲಗುತ್ತೀವಣ್ಣ. ನಾಳೆ ನಾಳೆ ಕ್ರಿಸ್ಮಸ್ ಅಲ್ಲ. ಕೇರಳದಿಂದ ಒಂದು ಬಾರಿಗೆ ಹೋಗಲ್ಲ ನಾಳೆ. ಇವತ್ತೇ ಸ್ಟಾಪಲ್ಲಿ. ಅದು 15 ದಿವಸದ ಮುಂಚೆನೆ ಲೈಟ್ಗಳು ಏನು ಕಮ್ಮಿ ಹಾಕೋಣ. ಎಷ್ಟು ಗಾಡಿ ಅವೆ ಇಲ್ಲಿ? ಒಂದು ಗಾಡಿ ಹೋಗಲ್ಲ ಗುರು, ಚಿಕ್ಕವು ಎಲ್ಲ ದೊಡ್ಡ ಗಾಡಿಗಳೇ ಜಾಸ್ತಿ. ನೋಡಪ್ಪ, ಸಾಯಂಕಾಲ ಟೀ ಕುಡಿಯೋಕೆ ಹೋಗ್ತಾ ಇದ್ದೀವಿ. ಇವಾಗ ಇಷ್ಟದ ಕಾಯ್ದು. ಇವತ್ತೇನು ಬಾಡಿಗೆ ಏನು ಬರ್ನಿಲ್ಲ. ನಾಳೆ ಅಂತೂ ಫುಲ್ ರಜಾ. ಎಲ್ಲ ಮಲಿಗಳದ ಗಾಡಿಯವರೆಲ್ಲ ನೋಡಿ, ಎಲ್ಲ ಹಿಂದೆ ಎಲ್ಲ ಬರ್ತಾವ್ರೆ. ಇನ್ನೂ ಸ್ವಲ್ಪ ಜನ ಅಲ್ಲೇ ಅವರಪ್ಪ ನೋಡಿ. ಇದೇ ಪರಿಸ್ಥಿತಿ. ಇನ್ನು ಗಾಡಿಯವ್ರದ್ದೆಲ್ಲ ಎಲ್ಲಾರ್ದು, ಚಾಲಕರದ್ದು ಎಲ್ಲಾರ್ದು ಇದೇ ಪರಿಸ್ಥಿತಿಗಳೇ. ಹೇಳ್ಕೊಳ್ಳಲ್ಲ, ಸ್ವಲ್ಪ ಜನ ಹೇಳ್ಕೊಂತಾರೆ. ನಾವು ಬನ್ನಿ ಟೀ ಕುಡಿಯೋಣ. ಬ್ಲ್ಯಾಕ್ ಟೀ ಕುಡಿಯೋಕೆ ಹೋಗ್ತಾ ಇದ್ದೀವಿ. ಎಲ್ಲರೂ ಪಾಪ 7 ದಿವಸ 3 ದಿವಸ ಆಗೈತಿ ಇಲ್ಲಿ ಬಂದು. ಪರಿಸ್ಥಿತಿ ಟೀಗಳು ಕುಡ್ಕೊಂಡು ಹಿಂಗೇನೆ ಜೀವನ ಕಳಿಯೋದೇನೆ ನೋಡಿ. ಈತನಿಗೆ ಬೆಳಗ್ಗೆನೆ ಪಾಟ್ಲು ಹೊಡಿತ್ತಂತೆ. ಹೋಗ್ದಲ್ಲೇ ಅದೇನೋ ಹೇಳ್ತಾರೆ ನೋಡು, ಕೈಯಲ್ಲಿರೋ ಬಿರಿಯಾನಿನ ಕಳೆದಾಕ್ಬಿಟ್ಟು ಅಳ್ಸಿದನ್ನ ಹುಡುಕಿದ್ರೆ ಎಲ್ಲಿ ಸಿಗುತ್ತೆ ಹೇಳ? ಇಲ್ಲ ಯಾರಿಗಾರು ಬೇರೆಯವ್ರಿಗೆ ಹೋಗೋರು ಕೊಡಬೇಕು ಹೇಳ? ಅದಾರು ಆಗುತ್ತೆ ಪ್ರಯತ್ನ ನೋಡು. ಆರಾಮಾಗಿ ಟೀ ಕುಡ್ಕೊಂಡು ಇನ್ನೂ ಒಂದು 2 ದಿವಸ ಇರಲ್ಲ ಇಲ್ಲೇ ಅಂತ. ಕೊಯಮತ್ತೂರು ನೋಡಿಲ್ವಲ್ಲ, ಅದಕ್ಕೆ ನೋಡಿ ಈ ಪರಿಸ್ಥಿತಿಗಳು ನಮ್ಮವು. ಇರೋ ಟೈಮಲ್ಲಿ ಕಳ್ಕೊಂತೀವಿ, ಇಲ್ಲಿ ಟೈಮಲ್ಲಿ ಹುಡುಕ್ತೀವಿ ನಾವು. ನೋಡೋಣ ಇನ್ನೂ ಏನೇನಾಗುತ್ತೆ. ಇನ್ನು ನಾಳೆ ಕತೆ ಬೇರೆ ಬೇಜಾನ್ ಐತೆ. ಇವತ್ತು 2 ಬ್ಲ್ಯಾಕ್ ಟೀ ಗುರು. ಇವತ್ತು ಅದು ಫ್ರೆಂಡ್ಗಳ ಜೊತೆ ನೋಡಿ. ಅವ್ರು ಮಾಮೂಲಿ ಟೀ ಕುಡಿತಾರೆ, ನಾವು ಬ್ಲ್ಯಾಕ್ ಟೀ ಕುಡಿತಾ ಇದ್ದೀವಿ. ಬನ್ನಿ ಟೀ ಕುಡಿಯೋಣ ಎಲ್ಲರೂ. ಮಾಡ್ತಾರಲ್ಲ ಬನ್ನಿ. ಎಲ್ಲರಿಗೂ ನಮಸ್ತೆ, ನಿಮ್ಮ ಸಂಚಾರಿ ಚಾಲಕ. ಇವತ್ತಿನ ಕಾರ್ಯಕ್ರಮ ಮುಗೀತು. ಎಲ್ಲರಿಗೂ ಧನ್ಯವಾದ. ಆಮೇಲೆ ಈ ಕ್ರಿಸ್ಮಸ್ ಎಲ್ಲರಿಗೂ ಒಳ್ಳೇದಾಗಲಿ. ಎಲ್ಲರಿಗೂ ಈ ಹಬ್ಬ ಆಯುಸ್ಸು ಆರೋಗ್ಯ ಕೊಡಲಿ. ಎಲ್ಲರ ಕುಟುಂಬಕ್ಕೂ ಕ್ರಿಸ್ಮಸ್ ಚೆನ್ನಾಗಿ ಇದು ಮಾಡಿ ಎಲ್ಲರಿಗೂ ಒಳ್ಳೇದೇ ಆಗಲಿ, ಒಳ್ಳೇದೇ ನೆನೆಸೋಣ. ನಿಮ್ಮ ಸಂಚಾರಿ ಚಾಲಕ. ವಿಡಿಯೋ ಇಷ್ಟ ಇದ್ದರೆ ಕಮೆಂಟಲ್ಲಿ ತಿಳಿಸಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನೀವು ಮಾಡಿದ್ರೆ ಇನ್ಯಾರು ಮಾಡ್ತಾರೆ? ಮಾಡೇ ಮಾಡ್ತೀರಲ್ವ ಖಂಡಿತ. ಹೊಸ ವರ್ಷದ ಹ್ಯಾಪಿ ನ್ಯೂ ಇಯರ್ ಬೇರೆ ಐತಲ್ಲ. ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ ಅಡ್ವಾನ್ಸು. ನೋಡೋಣ ಹೊಸ ವರ್ಷನೂ ಗ್ರ್ಯಾಂಡಾಗಿ ಎಲ್ಲಿ ಹೋಗ್ತೀವಿ ಎಲ್ಲಿರ್ತೀವಿ ಅನ್ನೋದು ತೋರಿಸ್ತೀನಿ. ಇವತ್ತು ನೋಡಿ ಎಲ್ಲ ಮುಗೀತಿಲ್ಲಿದ್ದು. ಮುಂದಿನ ಕಾರ್ಯಕ್ರಮದಲ್ಲಿ ಸಿಗೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ನಿಮ್ಮ ಸಂಚಾರಿ ಚಾಲಕ.